ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಇದೇ ಮುಂದಿನ ಸೋಮವಾರ ನಮ್ಮ ಕ್ಲಾಸಸ್ ಇರತಕ್ಕಂಥದ್ದು. ಯಾರ್ಯಾರು ನೋಡ್ತಾ ಇದ್ದೀರಾ ವಾಹಿನಿ, ಜಾಯ್ನ್ ಆಗಿ ಕುಟುಂಬ ಸಮೇತ ಕಲೀರಿ. 15 ಡೇಸ್ ಕ್ಲಾಸ್ ಇರುತ್ತೆ. ಬೆಳಿಗ್ಗೆ 11ರಿಂದ 1 ಇರುತ್ತೆ, ಮತ್ತೆ ಸಂಜೆ 7ರಿಂದ 9. ಡೆಫಿನೆಟ್ಲಿ ನಿಮ್ಮ ಅನೇಕ ಕಷ್ಟಗಳನ್ನ ನಿವಾರಿಸಕ್ಕೆ ಒಂದು ದಾರಿದೀಪ ಆಗುತ್ತೆ. ಒಂದು ನಿಮಗೆ ಯಾವ ಒಂದು ಗ್ರಹ ಸಕ್ಸಸ್ಫುಲ್ ಕೊಡುತ್ತೆ, ದಶಾಭುಕ್ತಿಗಳಲ್ಲಿ ಬದಲಾಗುತ್ತೆ. ಮುಂಚಿತವಾಗಲೇ ನಾವು ಪ್ರಿಕಾಷನ್ಸ್ನ ಮಾಡಿಕೊಂಡು ಡೆಫಿನೆಟ್ಲಿ ಸಕ್ಸಸ್ನ ಹೊಂದಬಹುದು. ಕರೆ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ, ಇದು ಜಾಬ್ ಬಗ್ಗೆ ಕೇಳಬೇಕಿತ್ತು. ಏನು? ಡೇಟ್ ಆಫ್ ಬರ್ತ್ ಹೇಳ್ತೀನಿ. 8/10/1994. ಟೈಮ್ 1994 2:30 PM. ಹುಟ್ಟಿದ ಊರು? ತುಮಕೂರು. ಗುರುಜಿ, ಜಾಬ್ ಅಂದ್ರೆ ಈಗ ಪ್ರೆಸೆಂಟ್ಲಿ ವರ್ಕಿಂಗ್, ಅಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಸೊ ಅಲ್ಲೇ ಉಳಿಬೋದಾ ಅಥವಾ ಬೇರೆ ಕಡೆ ಹೋದ್ರೆ ಲಕ್ ಇದೆಯಾ ಅಂತ. ಈಗ ಬುಧ ದಶೆ ನಡೀತಾ ಇದೆ. 2027 ವರ್ಗೂನು ಇದೆ. ಬುಧನ ಕಾಂಬಿನೇಷನ್ ಅಲ್ಲಿ 9ನೇ ಮನೆ ಬುಧ ಕಾಂಬಿನೇಷನ್ ಇವಾಗ ನಿಮಗೆ ಸದ್ಯಕ್ಕೆ ಕಾಂಬಿನೇಷನ್ ನೋಡ್ರೆ 2027 ವರ್ಗೂನು ಕೂಡ ಬಹಳಷ್ಟು ಕಂಪನಿಗಳು ಸೇರ್ತೀರಾ. ಅಂದ್ರೆ ಇವಾಗ ಒಂದು ಕಂಪನಿ ಚೇಂಜ್ ಮಾಡ್ತೀರಾ ಅನ್ಕೊಳ್ಳಿ, ಅದೇ ಎಂಡ್ ಆಗಲ್ಲ. ಮತ್ತೆ ಅಲ್ಲಿ ಇನ್ನೊಂದು 2027 ವರ್ಗೂನು ಕೂಡ ನಿಮಗೆ ಕಾನ್ಸ್ಟೆಂಟ್ ಆಗಿ ಬದಲಾವಣೆ ಆಗ್ತಾನೆ ಇರುತ್ತೆ. ಸೊ ಇದು ಪ್ರಾಬ್ಲಮ್ಮಾ ಅದು ಪ್ರಾಬ್ಲಮ್ಮಾ ಅನ್ನೋದಲ್ಲ. ಅರ್ಥ ಆಯ್ತಮ್ಮ? ಫಸ್ಟ್ ಆಲ್ವೇಸ್ ಚೇಂಜ್ ಇಸ್ ಕಾನ್ಸ್ಟೆಂಟ್ ಅಂತಾರಲ್ಲ, ಆತರ ಚೇಂಜ್ ಆಗ್ತಾನೆ ಇರ್ತೀರಾ. ಹೌದು. ಇವಾಗ ಇದೇ ಕಂಪ್ನಿಲಿ ಎಷ್ಟು ವರ್ಷದಿಂದ ಇದ್ದೀರಾ? ಕಂಪ್ನಿ ಅಲ್ಲ ಗುರುಜಿ, ಆಕ್ಚುಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ಕಾಲೇಜಲ್ಲಿ. ಯಾವ್ದೋ ಕಾಲೇಜ್? 5 years ಇಂದ ಇದ್ದೀನಿ. ಓಕೆ. ಅದಕ್ಕೆ ಅಲ್ಲೇ ಇರಕ್ ಇಷ್ಟ ನನಗೆ. ಇರ್ಬೋದಾ ಪ್ರಾಬ್ಲಮ್? ಎಷ್ಟೆಷ್ಟು ಆಫರ್ಗಳು ಬಂತು ನಿಮ್ಗೆ? ಆಫರ್ಗಳೇನೋ ಬಂದಿತ್ತ ಮುಂಚೆ ಎಲ್ಲ? ಇಲ್ಲ ಏನ್ ಬಂದಿಲ್ಲ. ಅದೇ ನನಗೆ ಟ್ರೈ ಮಾಡಕ್ಕೆ 5 years ಇಂದ ಆದ್ಮೇಲೆ ಅಲ್ಲೇ. ಓಕೆ. ಸೊ ಈ ಕಾಂಬಿನೇಷನ್ ಬುಧ ಆದ್ಮೇಲೆ ಕೇತು ಬರ್ತಾನೆ. ಕೇತುನು 9ನೇ ಮನೆ 1ನೇ ಮನೆ ಇದೆ ಇಲ್ಲಿ 9. ಬಟ್ ಆದ್ರೆ 27 ಆದ್ಮೇಲೆ ನಿಮ್ಮ ಕೆರಿಯರ್ ಸ್ವಲ್ಪ ಡೌನ್ ಆಗುತ್ತೆ. 27ವರೆಗೂ ರಿಸ್ಕ್ ತಗೊಳ್ಳಿ. ಇಲ್ಲೇ ಇರಿ, ಇನ್ನೊಂದು ಕಡೆ ಹೋಗಿ ಚೇಂಜ್ ತೋರಿಸ್ತಾ ಇದೆ ಕಾಮನ್. ಈ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್, ಆ ಚೇಂಜ್ ಈ ಚೇಂಜ್ ಎಲ್ಲ ಇದೆ 27 ವರ್ಗು. 27 ಆದ್ಮೇಲೆ ಡ್ರಾಪ್ ಆಗುತ್ತೆ. ಯಾಕಂದ್ರೆ ಕೇತು ಅಷ್ಟು ಚೆನ್ನಾಗಿಲ್ಲ. ಇನಿಷಿಯಲಿ ಗೊತ್ತಾಗದೇ ಇರ್ಬೋದು, ಬಟ್ ಆದ್ರೆ ಆ 7 years ಕೇತು ಪೀರಿಯಡ್ ಅಲ್ಲಿ ಡೆಫಿನೆಟ್ಲಿ ನಿಮಗೆ ನನ್ನ ಬುಧ ದಶೆಗಿನ ವರ್ಸ್ಟ್ ಆಗಿತ್ತು ಅಂತ ಬರುತ್ತೆ. ಆಮೇಲೆ ಶುಕ್ರ ದಶ 20 ವರ್ಷ ಚೆನ್ನಾಗಿರುತ್ತೆ. ನೆಕ್ಸ್ಟ್ 7 years 2027 ಆದ್ಮೇಲೆ ಸ್ವಲ್ಪ ಟ್ರಬಲ್ಸಮ್ ಪೀರಿಯಡ್ ಆಗಿರ್ತಕ್ಕಂಥದ್ದು. ಕೇರ್ಫುಲ್ ಆಗಿರಿ. ಚೇಂಜ್ ಮಾಡ್ಬೋದು. ಇವಾಗೆಲ್ಲ ಏನ್ ಚೇಂಜ್ ಆಗೋದು ಹೋಗೋದು ಅದೆಲ್ಲ ಇಂಪಾರ್ಟೆಂಟ್. 27 ಆದ್ಮೇಲೆ ಮೇಜರ್ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು ಅದು ನೋಡಬೇಕು. ಅದಕ್ಕೆ ಈ ಜ್ಯೋತಿಷ್ಯ ಕಲ್ತ್ರೆ ಈ ಕಾಂಬಿನೇಷನ್ ನೋಡ್ಕೊಂಡು ಬಹಳ ಕೇರ್ಫುಲ್ ಆಗಿರಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆ ಆ ಥರ ಕಾಂಬಿನೇಷನ್ ಬಂದಿದೆ, ಯಾಕೆ ನಕ್ಷತ್ರದಲ್ಲಿ ಹಂಗೆ ಬಂದಿದೆ, ಸಬ್ಲಾಡಲ್ಲಿ ಹಂಗೆ ಬಂದಿದೆ, ಮುಂದಿನ ದಶ ವೀಕ್ ಇದೆಯಾ, ಎಲ್ಲ ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಸಮಾಧಾನವಾಗಿರ್ಬೋದು. ಫಸ್ಟ್ ಆಫ್ ಆಲ್ ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಂದು ಮದುವೆ ಡಿಲೇ ಆಗ್ತಿದೆ, ಅದ್ರ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೋಗ್ಲಾ? ಡೇಟ್ ಆಫ್ ಬರ್ತ್ ಹೇಳಿ. 11/12/1997.
97. ಓಕೆ. 2:30 AM. 2:30 AM ಅಂದ್ರೆ 11ನೇ ತಾರೀಕು ಬೆಳಿಗ್ಗಿನ ಜಾವ ಅಂದ್ರೆ ಮಧ್ಯರಾತ್ರಿ. 10th ಮಧ್ಯರಾತ್ರಿ 11ನೇ ತಾರೀಕು ಬೆಳಿಗ್ಗೆ. ಸರಿ. ಪ್ಲೇಸ್ ಮಿಡ್ನೈಟ್ 2:30. ಪ್ಲೇಸ್ ಚನ್ನಪಟ್ಟಣ, ಹುಟ್ಟಿದೂರು ಚನ್ನಪಟ್ಟಣ. ಟೈಮ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಕಸ್ಪಲ್ ನೋಡಿ ಹೇಳ್ಬೋದು, ಅದು ಸ್ವಲ್ಪ ತಪ್ಪಾಗ್ಬೋದು, ಸರಿ ಹೋಗ್ಬೋದು. ಯಾಕಂದ್ರೆ ಟೈಮ್ ಏನಾದ್ರೂ ಒಂದು 3-4 ನಿಮಿಷ ಆದ್ರೆ ಕಸ್ಪಲ್ ಹಿಂದೆ ಮುಂದೆ ಆಗ್ಬಿಡುತ್ತೆ. ಅದಕ್ಕೆ ನಮ್ಗೆ ಯಾವಾಗಲೂ ಕರೆಕ್ಟ್ ಟೈಮ್ ತಗೊಳ್ಳಿ ಅಂತ ಹೇಳ್ತೀವಿ. ಇಲ್ಲಿ 7ನೇ ಮನೆ ಬಂದ್ಬಿಟ್ಟು ಗುರುವಿನ ಕಾಂಬಿನೇಷನ್ ಇದೆ. ಗುರು ಕಾಂಬಿನೇಷನ್ ಕಸ್ಪಲ್ ಅಲ್ಲಿ ತಗೊಂಡಾಗ ಹಿಂದ್ಗಡೆ ಕಾಂಬಿನೇಷನ್ ನೋಡ್ಬೋದು. ಸೊ ಜನರಲಿ ಏನಾಗುತ್ತೆ, ಈ ಕಸ್ಪಲ್ ಕಾಂಬಿನೇಷನ್ ಅಲ್ಲಿ ಗುರು ಬಂದಿದೆ, ಮ್ಯಾರೇಜ್ ಅಂತ ನಾವು ಕರಿತೀವಿ. ಇಲ್ಲಿ ಗುರುವಿನ ಹಿಂದೆ ಅಂದ್ರೆ ಗುರು ಕಾಂಬಿನೇಷನ್ ಹಿಂದೆ ರಾಹು ಬಂದಿರುತ್ತೆ. ಸೊ ರಾಹುದು ಕಾನ್ಸೆಪ್ಟ್ ತಗೊಳ್ಬಹುದು, ಮತ್ತೆ ಮುಂದೆ ಗುರು ಆದ್ಮೇಲೆ ಶನಿ ಕಾನ್ಸೆಪ್ಟ್ 3 ತಗೊಳ್ಬಹುದು. ಸ್ವಲ್ಪ ಟೈಮ್ ಕಾನ್ಸೆಪ್ಟ್ ಏನಾದ್ರು ತಗೊಂಡ್ರೆ ಇಲ್ಲಿ ನಮಗೆ 4-3-8, ಇಲ್ಲಿ 4-3-8 ಮತ್ತೆ ಈ ಕಾನ್ಸೆಪ್ಟ್ ತಗೊಂಡ್ರೆ 2-9. ಸ್ವಲ್ಪ ಟೈಮ್ ಹಿಂದಕ್ಕಿದೆ ಅಂತ ನನಗೆ ಒಂದು ಕನ್ಫರ್ಮೇಶನ್ ಇದೆ. ಯಾಕಂದ್ರೆ ಇಲ್ಲಿ ಬಂದ್ರೆ ಆ 2ನೇ ಮನೆ 7ನೇ ಮನೆ ಇಲ್ಲ, ಒಂದು 2-3 ನಿಮಿಷ ಹಿಂದೆ ಇದೆ ಅಂತ ತೋರಿಸ್ತಾ ಇದೆ. ಸೊ ಆ ಬೆನಿಫಿಟ್ ಆಫ್ ಡೌಟ್ ತಗೊಂಡಾಗ ಇಲ್ಲಿ 4ನೇ ಮನೆ, ಇಲ್ಲೂ 4ನೇ ಮನೆ ಬರ್ತದೆ, ಅಂಡರ್ಗ್ರೌಂಡ್ 2-4 ಇದೆ. ಸೊ ಇಲ್ಲಿ ಒಂದು ಮ್ಯಾರೇಜ್ ಏನಾದ್ರೂ ನೀವು ಸ್ವಲ್ಪ ನೋಡಕ್ ಹೋದ್ರೆ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ, ಅಥವಾ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗೋದು, ಮದುವೆ ಹತ್ರಕ್ಕೆ ಬಂದು ನಿಂತು ಹೋಗೋ ಚಾನ್ಸಸ್ ಎರಡರಲ್ಲೂ ತೋರಿಸ್ತಾ ಇದೆ. ಇದು ಫಸ್ಟ್ ಇಂಡಿಕೇಶನ್. ಸೊ ಕೇರ್ಫುಲ್ ಆಗಿರಿ ಈ ವಿಚಾರದಲ್ಲಿ. ಕೇಳಿಸ್ತಾ? ವೆರಿ ಕೇರ್ಫುಲ್ ಆಗಿರಿ. 99% ಈ ತರ ಕಾಂಬಿನೇಷನ್ ಕಸ್ಪಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮತ್ತೆ ಕಾಂಬಿನೇಷನ್ ಶನಿ ನೋಡಿದಾಗ ಎಂಗೇಜ್ಮೆಂಟ್ ಆಗಿ ಬ್ರೇಕ್ ಆಗೋದು, ಅಥವಾ ಎಲ್ಲಾ ರೆಡಿ ಆಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾಕೋ ಒಂದು ಕಟ್ ಆಗೋದು ಕಾಂಬಿನೇಷನ್ ಇದೆ ಒಂದು. ಆಮೇಲೆ ಸ್ವಲ್ಪ ಹಿರಿಯರ ಏನಂತಾರೆ ಫೈನಲೈಸೇಷನ್ ತುಂಬಾ ಸ್ಟ್ರಾಂಗ್ ಆಗಿದೆ, ನಿಮ್ಗಿನ ಹೆಚ್ಚಾಗಿ ಹಿರಿಯರ ಫೈನಲೈಸೇಷನ್ ತುಂಬಾ ಹೆಚ್ಚಾಗಿದೆ. ಪಾಯಿಂಟ್ ನಂಬರ್ 1. ಎರಡನೇದು, ನೀವೇನಾದ್ರು ಇಷ್ಟಪಟ್ಟರೆ ಅದು ಕಟ್ ಆಗೋ ಚಾನ್ಸಸ್ 3ನೇ ಲೆವೆಲ್ ಅಲ್ಲಿ ಇದೆ. ಅರ್ಥ ಆಯ್ತಾ? ಕೇಳಿಸ್ತಾ? ಏನಾದ್ರು ಹೇಳಿದ್ರೆ ಮುಂದೆ ಹೋಗ್ತೀವಿ. ಈಗ ನೋಡ್ತಾ ಇದ್ರೆ ಆಚೆ ಯಾವ್ದಾದ್ರು ಬಂದಿದ್ಯಾ ಇಲ್ವಾ? ಬಂದಿತ್ತು, ಬಟ್ ಅದು ಏನೋ ಸರಿ ಇಲ್ಲ ಅಂದ್ಬಿಟ್ಟು ಇದಾಯ್ತು, ಬ್ರೇಕ್ ಆಯ್ತು. ಸೊ ಸಾಕಷ್ಟು ಗ್ರಹದಲ್ಲಿ ಇಲ್ಲಿ ಈ 4 ಅಂತ ತುಂಬಾ ಕಡೆ ಬಂದ್ರೆ ಸ್ವಲ್ಪ ಕಷ್ಟ. ಅದ್ರ ಜೊತೆ 5 ಬಂದ್ರೆ ಕಷ್ಟ. ಸಬ್ಲಾಡಲ್ಲೂ ಕೂಡ ಸೇಮ್ ಇದೆ. ಸ್ವಲ್ಪ ನಿಮಗೆ ಬರ್ತಕ್ಕಂತ ಮದುವೆ ಜೀವನ ಸ್ವಲ್ಪ ಸಾಧಾರಣವಾಗಿರುತ್ತೆ, ಆದ್ರೆ ಮದುವೆ ಕೆಟ್ಟೋಗಲ್ಲ, ಸಾಧಾರಣವಾಗಿರುತ್ತೆ. ಸದ್ಯಕ್ಕೆ ಚಂದ್ರದಶ ಮಂಗಳ ಭುಕ್ತಿಲಿ ಮದುವೆ ಕೊಡುತ್ತೆ. ಸೊ ಚಂದ್ರದಶ ಮಂಗಳ ಭುಕ್ತಿ ಬರ್ತಕ್ಕಂಥದ್ದು 2025 ಫೆಬ್ರವರಿಯಿಂದ 2025 ಸೆಪ್ಟೆಂಬರ್ಗೆ ಮದುವೆ ಮುಗಿದೋಗುತ್ತೆ. ಮುಂದಿನ ಕರೆಗೆ ಹೋಗೋಣ. ಇನ್ನು ಡೀಟೇಲ್ ಆಗಿ ನಿಮ್ ಲೈಫ್ ತಿಳ್ಕೋಬೇಕು, ನಿಮ್ಮ ಬರ್ತಕ್ಕಂಥ ಹುಡುಗನ ಕಾಂಬಿನೇಷನ್ ತೋರಿಸ್ಬೇಕು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಮದುವೆಗೆ, 15,000 ಕೊಟ್ರೆ ನಿಮ್ ಲೈಫ್ ಹ್ಯಾಪಿಯಾಗಿರುತ್ತೆ. ನೋಡ್ಕೋಬಹುದು ಕಾಂಬಿನೇಷನ್ ಏನ್ ಬರ್ತಾ ಇದೆ, ಕಸ್ಪಲ್ ಏನ್ ಬರ್ತಾ ಇದೆ, ಪ್ರಶ್ನಾಶಾಸ್ತ್ರ ಏನ್ ಬರ್ತಾ ಇದೆ, ದಶ ಟು ದಶ ಅವ್ರದ್ದು ಕರೆಕ್ಟ್ ಆಗಿದೆ ನೋಡ್ಬೋದು. ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಂಗ್ಸ್ಟರ್ಗೆ. ಯಾಕಂದ್ರೆ ಎಸ್ಪೆಷಲಿ ಹೆಣ್ಮಕ್ಳು ವಿವಾಹ ಜೀವನನ ತುಂಬಾ ತಲೆ ಕೆಡಿಸ್ಕೋತಾರೆ. ಪೋಷಕರಿಗೆ ಹೇಳೋದು ಒಂದೇ, ಇಲ್ಲಿ ಕಾಲ್ ಮಾಡಿ ಕೇಳಿ. ತುಂಬಾ ಒಂಥರ ಚೀಪ್ ಮೆಂಟಾಲಿಟಿ ತರ ಇರಬೇಡಿ, ಫ್ರೀ ಕೇಳ್ಕೊಂಡು ಹೋಗ್ಬಿಡೋಣ ಅಂತ. ಲೈಫ್ ಲಾಂಗ್ ನೀವು ಫ್ರೀ ಆಗಿರಕ್ಕೆ ನನ್ನ ಹತ್ರ ಕೇಳೋದು ಫ್ರೀ. ನೀವು ಲೈಫ್ ಲಾಂಗ್ ಜೀವನದಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಫ್ರೀ ಲೈಫ್ ಮಾಡಬೇಕು ಅಂತಂದ್ರೆ 15,000 ಇಸ್ ದಿ ಇನ್ವೆಸ್ಟ್ಮೆಂಟ್. ನಿಮ್ಮ ಲೈಫ್ ಇನ್ವೆಸ್ಟ್ಮೆಂಟ್ 15,000. ಆಲೋಚನೆ ಮಾಡಿ, 15,000 ದೊಡ್ಡದ, ಲೈಫ್ ದೊಡ್ಡದ? 15,000 ಇನ್ವೆಸ್ಟ್ಮೆಂಟ್ ಮಾಡಿ, ಲೈಫ್ ಕ್ಲಾರಿಟಿ ಕೊಟ್ಬಿಡುತ್ತೆ. ಹಿಂಗೇ ಇದೆ ಅಂತ ಕೊಡುತ್ತೆ. ಕರ್ನಾಟಕದಲ್ಲಿ ನಂಬರ್ 1 ಜ್ಯೋತಿಷ್ಯ ಕಲಿತಕ್ಕಂಥದ್ದು ಅಂತಂದ್ರೆ ಇದು ನಕ್ಷತ್ರ ನಾಡಿ ಒಂದೇ. ಸುಮ್ಮನೆ ನೀವು ಏನೇ ಪೂಜೆ ಮಾಡ್ಲಿ, ಯಾರಿಗೇ ತೋರಿಸ್ಲಿ, ನಮ್ಮ ಬದುಕನ್ನ ನಮ್ಮ ಜೀವನನ 50 ರೂಪಾಯಿ 100 ರೂಪಾಯಿಗೆ ಮಾರ್ಕೋಬೇಡಿ. ಅಂದ್ರೆ ಏನೋ ಜಾತಕ ತಗೊಂಡು, ನಮ್ಮ ತಾಯಂದ್ರಿದ್ದಾರೆ 50 ರೂಪಾಯಿ 100 ರೂಪಾಯಿಗೆ ಜಾತಕ ಊರಲ್ಲೆಲ್ಲ ತಗೊಂಡು ಹೋಗ್ಬಿಟ್ಟು ತಲೆ ಕೆಡ್ಸ್ಕೊಂಡ್ ಬರ್ತಾರೆ. ನಿಮ್ಮ ಮಗನ ಜೀವನ ನನ್ನ ಹತ್ರ ಕನ್ಸಲ್ಟೇಷನ್ ಮಾತ್ರ ತಗೋಬೇಡಿ. ಫಸ್ಟ್ ಹೇಳ್ತೀನಿ, ಕ್ಲಾಸಿಗೆ ಬನ್ನಿ, ಕುಟುಂಬ ಸಮೇತ ಕೂತ್ಕೊಳ್ಳಿ.
ನಿಮ್ಮ ಮಕ್ಕಳ ಜಾತಕನ ತಗೊಂಡೋಗಿ 100 ರೂಪಾಯಿ 200 ರೂಪಾಯಿಗೆ ಮಾರ್ಕೊಳ್ಳೋರೇ ಹೆಚ್ಚು. ಮಾರ್ಕೊಳ್ಳೋರು ಹೆಚ್ಚು ಅಂತಂದ್ರೆ ಅಲ್ಲಿ ನೆಗೆಟಿವ್ ತಗೊಂಡ್ಬರ್ತೀರ. ನಿಮ್ಮ ಮಗಳ ಜಾತಕ ಹಂಗಿದೆ ಹಿಂಗಿದೆ ಹಿಂಗಿದೆ ಅಂತ. ಈ ತರ ಸಿಂಪಲ್ ಆಗಿ ಗೊತ್ತಾಗುತ್ತೆ, ಏನ್ ಮಾಡ್ಬೇಕು ಅನ್ನೋದೊಂದು ಡೈರೆಕ್ಷನ್ ಕೊಡುತ್ತೆ, ಹೋಗ್ಬೋದು. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಗುರುಜಿ, ಮಂಗಳೂರಿಂದ ಮಾತಾಡೋದು. ಹೇಳಿ. ಮನೆ ವಿಷಯ ಮಾತಾಡ್ಲಿಕ್ಕೆ. ಮನೆ ವಿಚಾರ. ಮನೆ ಕಟ್ತಾ ಇದ್ದೇವೆ, ಕಟ್ಟಿ 90% ಕೆಲಸ ಆಗಿದೆ. ಈಗ ಸ್ವಲ್ಪ ಕೆಲಸ ನಿಂತಿದೆ, ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಇಂದ. ಓಕೆ, ಹೇಗೆ ಮಾಡ್ಬೋದು ಅಂತ. ಸರಿ, ಒಂದು ಪ್ರಶ್ನಾಶಾಸ್ತ್ರ ನೋಡೋಣ. ಏನಾದ್ರು ಒಂದು ಪ್ಲಾನೆಟ್ ಸ್ವಲ್ಪ ನೆಗೆಟಿವ್ ಇದ್ರೆ ಅದಕ್ಕೆ ಸ್ವಲ್ಪ ದಾನ ಕೊಟ್ಟು ಮುಂದೆ ಮಾಡ್ಬೋದು. 1 to 240 ಒಂದು ನಂಬರ್ ಹೇಳಿ. 8 ನಂಬರ್. ನಂಬರ್ 8 ಪ್ರಾಪರ್ಟಿ. 4ನೇ ಮನೆ ನೋಡಿದಾಗ ನಮಗೆ ಗ್ರಹಗಳು ನಮಗೆ ಇನ್ಫಾರ್ಮೇಶನ್ ಕೊಡ್ತವೆ. 4ನೇ ಮನೆಯಲ್ಲಿ ರಾಹುವಿನ ಕಾಂಬಿನೇಷನ್ ನೋಡೋಣ ಪ್ರಾಪರ್ಟಿಯಲ್ಲಿ. ಸೊ ರಾಹುವಿನ ಕಾಂಬಿನೇಷನ್ ಏನ್ ಬರ್ತಾ ಇದೆ? 12ನೇ ಮನೆ. ಎಸ್, ನೀವು ಹೇಳಿದ್ ಕರೆಕ್ಟ್. ಇಲ್ಲಿ ದುಡ್ಡಿನ ವಿಚಾರದಲ್ಲಿ ಇದೆ. 3ನೇ ಮನೆ 6ನೇ ಮನೆ ಮತ್ತೆ 3ನೇ ಮನೆ 6ನೇ ಮನೆ. ಈ 3 ಮತ್ತೆ 6 ಏನ್ ಬರುತ್ತೆ ಅಂತಂದ್ರೆ, ಎಲ್ಲಾದ್ರೂ ಹೋಗಿ ನೀವು ಬಡ್ಡಿಗೆ ದುಡ್ಡು ತರಬೇಡಿ. ಫಸ್ಟ್ ಪಾಯಿಂಟ್ ಅರ್ಥ ಆಯ್ತಾ? ಯಾವುದು? ಬಡ್ಡಿಗೆ ದುಡ್ಡು ತರಬೇಡಿ. ಆಯ್ತು ಆಯ್ತು. ತಂದ್ರೆ ನಿಮ್ಮ ಮನೆ ಮಾರ್ಬೇಕಾಗತ್ತೆ ಫ್ಯೂಚರ್ ಅಲ್ಲಿ. ಯಾಕಂದ್ರೆ 3ನೇ ಮನೆ ಬಂದ್ಬಿಟ್ಟಿದೆ ಕಸ್ಬಲ್ಲಿ. ಯಾವುದೇ ಕಾರಣಕ್ಕೂ ನೀವು ಯಾರೋ ಕೊಡ್ತಾರೆ 5% ಬಡ್ಡಿ, 6% ಬಡ್ಡಿ, 10% ಬಡ್ಡಿ ಇರಬಹುದು. ಯಾಕಂದ್ರೆ ಈ ಕಾಂಬಿನೇಷನ್ ನೋಡ್ರೆ ನಂಗೆ ಆತರ ಫೀಲ್ ಬರ್ತಾ ಇದೆ. ಯಾಕಂದ್ರೆ 6ನೇ ಮನೆ ಮತ್ತೆ 3ನೇ ಮನೆ ಬಂದಾಗ 3 is ಕಮಿಷನ್, 6 is ಲೋನ್ ಅಂತ ಬಂದಾಗ ವೆರಿ ಡೇಂಜರಸ್ ಸಿಚುಯೇಷನ್. ಸಾಧ್ಯವಾದಷ್ಟು ನೀವು ಬ್ಯಾಂಕ್ ಹೋಗಿ, ಬ್ಯಾಂಕ್ ಸ್ವಲ್ಪ ಸೇಫ್ ಇರುತ್ತೆ. ವೆನ್ ಐ ಲುಕ್ ಅಟ್ ಬ್ಯಾಂಕ್ ಐ ಶುಡ್ ಸಿ ಅಟ್ ಸನ್. ಅರ್ಥ ಆಯ್ತಾ? ಸೊ ಇಲ್ಲಿ ಮರ್ಕ್ಯೂರಿ ಅಂತಂದ್ರೆ ಕಪಟರಿರ್ತಾರೆ, ನಾಶ ಆಗುತ್ತೆ. ಲೋನ್ಗೆ ಏನಾದ್ರು ಹೋಗ್ಬೇಕು ಅಂತಿದ್ದೀರಾ ಹೇಳಿ. ಏನಾದ್ರು ಪರಿಹಾರ ಮಾಡಬೇಕು. ಲೋನ್ಗೆ ಹೋಗ್ಬೇಕು ಅಂತಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಹೌದು, ಹಾಕಿದ್ದೇವೆ ಒಂದು ಲೋನಿಗೆ. ಲೋನ್ಗೆ ಹಾಕಿದ್ದೀರಾ? ಯಾರಾದ್ರೂ ಕೈ ಲೋನಾ ಅಥವಾ ಬ್ಯಾಂಕ್ ಲೋನಾ? ಅಲ್ಲ, ಬ್ಯಾಂಕ್ ಲೋನಿಗೆ. ಫಂಟಾಸ್ಟಿಕ್, ಅಲ್ಲೇ ಮಾಡಿ ನಿಮಗೆ ಸಿಗುತ್ತೆ. ಕೈ ಲೋನ್ಗೆ ಹೋದ್ರೆ ಇದು ನೀವು ಅದು ಕಟ್ಟಕ್ಕಾಗ್ದಲೇ ಇದಾಗುತ್ತೆ. ಓಕೆ, ಈಗ ಸದ್ಯಕ್ಕೆ ಕಾಂಬಿನೇಷನ್ ಅಲ್ಲಿ ಬಂದಿರತಕ್ಕಂಥದ್ದು ಶನಿ 2ನೇ ಮನೆ. ಶನಿ ಆದ್ಮೇಲೆ ನೆಕ್ಸ್ಟ್ ಬುಧ ಬರ್ತಾನೆ. ಬುಧ 3, 6, 1, 7ನೇದು ಬ್ಯಾಂಕು. ಬುಧ ಆದ ನಂತರ ಅಗೇನ್ ಕೇತು 7th house and 6th house ಆಗುತ್ತೆ. ಬೇಗ ಶೀಘ್ರದಲ್ಲಿ ಆಗುತ್ತೆ, ಕೆಲವು ತಿಂಗಳುಗಳಲ್ಲೇ ಆಗುತ್ತೆ. ಕೇತುವಿನ ಕಾಂಬಿನೇಷನ್ 6 ಇರೋದ್ರಿಂದ ದಾನ ನಾನು ಸಜೆಸ್ಟ್ ಮಾಡ್ತೀನಿ, ಸ್ವಲ್ಪ ಮಟ್ಟಿಗೆ ಹೆಸರು ಕಾಳನ್ನ ದಾನ ಮಾಡಿ. ಹಾಗೆ ಶನಿಯ ಕಾಂಬಿನೇಷನ್ 11-10 ಬಂದಿರೋದ್ರಿಂದ ಬಲಗೈಗೆ ಒಂದು ಕರಿದಾರ ಕಟ್ಕೊಳ್ಳಿ. ಓಕೆ, ಒಂದು ಮಂತ್ರ, ವಿಶೇಷವಾಗಿರತಕ್ಕಂಥ ಮಂತ್ರ, ಓಂ ವಕ್ರತುಂಡಾಯ ಹುಂ ಅಂತ ಯಥೇಚ್ಛವಾಗಿ ಹೇಳಿ. 3 to 6 months ಒಳಗಡೆ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಕೈ ಸಾಲಕ್ಕೆ ಮಾತ್ರ ಹೋಗ್ಬೇಡಿ, ಕೇರ್ಫುಲ್ ಆಗಿರಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಹಾಸನಿಂದ ಮಾತಾಡ್ತಿರೋದು. ಹೇಳಿ. ಮನೆ ಕಟ್ಟೋದ್ರ ಬಗ್ಗೆ ಕೇಳ್ಬೇಕಿತ್ತು. ಜಾತಕ ಯಾರ್ದು? ಯಾರ ಹೆಸರಲ್ಲಿ? ಯಾರ ಹೆಸರಲ್ಲಿ ಅಂತ ಗೊತ್ತಾಗ್ತಿಲ್ಲ. ಈಗ ನಮ್ಮ ಹೆಸರು ಕಟ್ಬಿಡ್ರಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಇದೀನಲ್ರಿ, ಈಗ ಕಾಲ್ ಮಾಡಿದ್ರಿ. ಮನೆ ತಗೋಬೇಕಾ ಅಥವಾ ನಮ್ ತಂದೆಯವ್ರ ಸೈಡ್ ಕೊಡ್ತಾರೆ ಅದ್ರಲ್ಲಿ ಕಟ್ಬೇಕಾ ಅಂತ ನಮ್ಗೆ. 1 to 240 ಒಂದು ನಂಬರ್ ಹೇಳಿ. 81. ಸದ್ಯಕ್ಕೆ ನಿಮ್ಗೆ ಸ್ವಂತ ಮನೆ ಇದೆಯಾ? ಇಲ್ಲ ಗುರುಜಿ. ಬಾಡಿಗೆ ಬಂದಿದ್ದೀರಾ? ಬಾಡಿಗೆನೇ ಇದೆ. ಸರಿ, ನೀವು ಕೇಳಿರ್ತಕ್ಕಂಥದ್ರಲ್ಲಿ ನಿಮ್ದೇ ಓನ್ ಸೈಟ್ ಬುಧ, ತಂದೆದು ಮಂಗಳ. ಬುಧ ಮತ್ತೆ ಮಂಗಳ ಎರಡನ್ನೂ ಕಂಪೇರ್ ಮಾಡ್ತೀನಿ. ಕಂಪೇರ್ ಮಾಡ್ಬಿಟ್ಟು ಯಾವ್ದು ಬೆಟರ್ ಅಂತ ಸಜೆಸ್ಟ್ ಮಾಡ್ತೀನಿ. ಬುಧ. ಓಕೆ, ಮಂಗಳ. ನನ್ನ ಸಜೆಷನ್ ಎರಡರಲ್ಲೂ ನೋಡ್ತಾ ಇರೋದು ನಿಮ್ ತಂದೆದು ಸ್ವಲ್ಪ ನಿಮ್ಗೆ ಫೇವರಬಲ್ ಆಗಿರುತ್ತೆ. ಅರ್ಥ ಆಯ್ತಾ? ದುಡ್ಡು ಶಾರ್ಟೇಜ್ ಆದ್ರೆ ನಿಮ್ದು ಮಾರೋ ಸಾಧ್ಯತೆನೂ ಇರುತ್ತೆ ಅಂತ ತೋರಿಸ್ತಾ ಇದೆ ಇಂಡೈರೆಕ್ಟ್ ಆಗಿ. ನಿಮ್ಮ ತಂದೆ ಸೈಟು ಲಾಭದಲ್ಲಿ ಆಗುತ್ತೆ, ದುಡ್ಡು ಜಾಸ್ತಿ ಬರುತ್ತೆ, ಫಸ್ಟ್ ಕ್ಲಾಸ್ ಆಗಿ ವೈಬ್ರೇಷನ್ ಇದೆ. ಇಷ್ಟು ಮಾತ್ರ ನಾನು ಹೇಳ್ತೀನಿ, ಮಿಕ್ಕಿದ್ದು ನಿಮ್ಮ ಇಷ್ಟ. ಮುಂದಿನ ಕರೆಗೆ ಹೋಗೋಣ. ಜ್ಯೋತಿಷ್ಯ ಕಲ್ತ್ರೆ ಈ ಒಂದು ಅಡ್ವಾಂಟೇಜ್ ನಿಮ್ಗೆಲ್ಲ ಇರುತ್ತೆ. ಓಕೆ, ಮನೆ ಕಟ್ಟಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ. ನಮ್ಮ ನಕ್ಷತ್ರ ನಾಡಿ ಕಲಿಯಕ್ಕೆ 15,000 ರೂಪಾಯಿ ಖರ್ಚು ಮಾಡಿ ಎಷ್ಟೋ ದುಡ್ಡುಗಳು ಉಳಿದು ಬಿಡುತ್ತೆ. ಲೋನ್ಗೆ ಹೋಗ್ಬೇಕಾ ಬೇಡವಾ ಎಲ್ಲ ಆಲ್ಮೋಸ್ಟ್. ಮತ್ತೆ ಇನ್ನೊಂದೇನು ಅಂತಂದ್ರೆ, ನೀವು ಕಲಿಬೇಕಾದ್ರೆ ಒಂದು ಗ್ರೂಪ್ ಇರುತ್ತೆ, ಒಂದಕ್ಕೊಂದಕ್ಕೆ ಏನಾರು ಹಾಕಿದಾಗ ಡೆಫಿನೆಟ್ಲಿ ಅಟ್ಲೀಸ್ಟ್ 1 month 2 months 3 months ಅಂತ ಡಿಸ್ಕಷನ್ ಹೋಗುತ್ತೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾಟ್ ಟು ವರಿ ಅಟ್ ಆಲ್. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ.
ನನ್ನ ಮಗನ ಕೆಲ್ಸಕ್ಕೆ ಒಂದ್ 2-3 ಕಡೆ ಅರ್ಜಿ ಹಾಕೊಂಡಿದ್ದಾನೆ. ಕೆಲಸದ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀನಿ. 2-3 ಕಡೆ ಅರ್ಜಿ ಹಾಕೊಂಡಿರೋದೆಲ್ಲ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಸಿಗಲ್ಲ. ನಿಮ್ಗೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ನಾನು ಆಲ್ರೆಡಿ ಹೇಳಿದೀನಿ, ಜಾತಕದಲ್ಲಿ ಹಂಗೆ ತೋರ್ಸಲ್ಲ. ಅರ್ಥ ಆಯ್ತಾ? ಓಕೆ. ಪ್ರಶ್ನಾಶಾಸ್ತ್ರಕ್ಕೆ ಹೋದ್ರೆ ನೀವು ಆ 3ರಲ್ಲಿ ಯಾವ್ದು ಬೇಗ ಸಿಗಬಹುದು ಅದು ಅಂತರ್ಭುಕ್ತಿಲಿ ನೋಡ್ಬೋದು. ಓಕೆ ಗುರುಜಿ. ನಂಬರ್ ಹೇಳಿ. 1 to 249. 9 ಇಲ್ಲಿ ಜಾಬ್. ಸ್ಯಾಟರ್ನ್ ಸ್ಟ್ರಾಂಗ್ ಆಗಿದೆ. ಬುಧ ನೋಡೋಣ ಸರ್ವಿಸ್ಗೆ. 11, 1, 9, 12, 2, 3, 6 9ನೇ ಮನೆ ಬಂದಿದೆ. ಓಕೆ, 12 ಬಂದಿದೆ. ಸೆಲ್ಫ್ ಎಫರ್ಟ್ ಜಾಸ್ತಿ. ಎಂಡಿಂಗ್ ಅಲ್ಲಿ ಪ್ರಯತ್ನದಿಂದ ಪ್ರಯಾಸದಿಂದ ಸಿಗುತ್ತೆ. ನಾಟ್ ಟು ವರಿ. ಮರ್ಕ್ಯುರಿ ಕಾಂಬಿನೇಷನ್ ಅಲ್ಲಿ 1-8. ಅವ್ರು ಸಿಗ್ತಕ್ಕಂತ ಕಂಪನಿ ಸ್ಯಾಲ್ರಿ ಕಮ್ಮಿ ಕೊಡುತ್ತೆ. ಫಸ್ಟ್ ಪಾಯಿಂಟ್, ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಆದ ಕಾರಣ ಸ್ಯಾಲ್ರಿಯಿಂದ ನೀವೇನಾದ್ರು ಕಟ್ ಮಾಡಿದ್ರೆ ಇದು ಗ್ರಹಗಳು ಆನ್ಸರ್ ಕೊಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಕಾಂಬಿನೇಷನ್ ನೋಡಿದಾಗ ಇಲ್ಲಿ ಸದ್ಯಕ್ಕೆ ಬಂದಿರತಕ್ಕಂತ ಒಂದು ಕಸ್ಪಲ್ ಕಾಂಬಿನೇಷನ್ ನೋಡಿದಾಗ 1, 9, 12 ಅಂದ್ರೆ 1 ಈಸ್ ನೆಗೆಟಿಂಗ್ ದಿ ಸೆಕೆಂಡ್ ಹೌಸ್. ಒಂದು ಪಾಯಿಂಟ್. ನೆಕ್ಸ್ಟ್ ಅಂತರ್ಭುಕ್ತಿಲೂ ಕೂಡ ಶನಿ ನಡೀತಾ ಇದೆ. ಶನಿ ಮುಗಿದ ಮೇಲೆ ಬುಧ ಬರ್ತಾನೆ. ಬುಧನಲ್ಲೂ 1 ಬಂದಿದೆ. ಕೇತುವರೆಗೂ ಕಾಯ್ಬೇಕು. ಕೇತುಗೆ ಬಂದಾಗ ಉತ್ತಮವಾಗಿರ್ತಕ್ಕಂಥದ್ದು ಬರುತ್ತೆ. ಕೇತು ಬರೋದು ಯಾವಾಗ ಅಂತ ನೋಡ್ಬೇಕು. ಅಂತರ್ಭುಕ್ತಿಲಿ ರಾಹುನಲ್ಲಿ 2026 ಶನಿ. ಡಿಸೆಂಬರ್ ಫೆಬ್ರವರಿಲಿ ಬಹಳ ಚೆನ್ನಾಗಿರೋ ಕಂಪನಿ ಕೆಲಸ ಬರುತ್ತೆ. ಈಗ ಸಾಧಾರಣವಾಗಿ ಕೆಲಸ ಸಂಬಳ ಕಮ್ಮಿ ಇರೋದು ಸಿಕ್ಕೇ ಸಿಗುತ್ತೆ ಜುಲೈ ಆದ್ಮೇಲೆ. ಒಳ್ಳೇದಾಗ್ಲಿ. ನಮಸ್ಕಾರ. ಸೊ ಇದೇ ನಮ್ಮ ಮುಂದಿನ ಸೋಮವಾರ. ನಮ್ಮ ಫೀಸ್ 15,000. 15 ದಿವಸ ಸೇರ್ಕೊಳ್ಳಿ. ನಿಮಗೆ 100% ಅಲ್ಲ 1000% ಚಾಲೆಂಜ್ ಮಾಡ್ತೀನಿ. ನಿಮ್ಗೆ 15,000 ರೂಪಾಯಿ ವಾಪಸ್ ಬರುತ್ತೆ. ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದ್ರೆ ನಮ್ ತುಂಬಾ ಜನ ಹೇಳಿದ್ದಾರೆ, ಸರ್ ನಾವೇನು 15,000 ಹಾಕಿದ್ವಿ ಫೀಸು, ನಮ್ದು ನಾವು ನೋಡ್ಕೊಂಡ್ವಿ, ಸ್ಲೋ ಆಗಿ ಬೇರೆಯವ್ರಿಗೆ ಹೇಳಕ್ ಶುರು ಮಾಡಿದ್ವಿ, ಅವರು ದುಡ್ಡು ಕೊಡಕ್ ಶುರು ಮಾಡಿದ್ರು ಸರ್. ಆರಾಮಾಗಿ 100 ರೂಪಾಯಿನ 200 ರೂಪಾಯಿ 300 ರೂಪಾಯಿ ಎಷ್ಟೋ ಜನಕ್ಕೆ ಹೇಳ್ತಾ ಹೋಗಿದ್ದೀನಿ. ಒಂದ್ ಟೈಮ್ ಬಂತು 2 ವರ್ಷ 3 ವರ್ಷ, ಸರ್ ಇದರಲ್ಲೇ ಒಂದು 3-4 ಲಕ್ಷ ದುಡ್ದಿದ್ದೀನಿ ಸರ್. ಎಲ್ಲರೂ ಹೇಳ್ತಾರೆ. ಇದು ನಿಮ್ಮ ಜೀವನಕ್ಕೆ ಓನ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಪಾರ್ಟ್ ಟೈಮ್ ಅರ್ನಿಂಗ್ ಆಗುತ್ತೆ. ಮಿಸ್ ಮಾಡಬೇಡಿ. ನಿಮ್ದು ನೀವು ಇಲ್ಲಿ ಕೇಳ್ಕೊಂಡು ಹೋದ್ರೆ ಇಲ್ಲಿರ್ತಕ್ಕಂಥ ವಜ್ರನ ಇಲ್ಲೇ ಬಿಸಾಕಿ ಹೋದಷ್ಟು ಲೆಕ್ಕ. ಯಾರ್ಯಾರು ಕಾಲ್ ಮಾಡಿದ್ರು ನಮ್ಮ ಕ್ಲಾಸಿಗೆ ಬಂದಿಲ್ಲ ಅಂದ್ರೆ ಪಕ್ಕ 100% ಹೇಳ್ತೀನಿ, ನೀವು ವಜ್ರನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೀರಾ. ಮಿಸ್ ಮಾಡ್ದಂಗೆ ಸುಮ್ಮನೆ ಏನು ಯೋಚನೆ ಮಾಡ್ದಲೆ 9 ಗ್ರಹಗಳು ನನಗೆ ಸಹಾಯ ಮಾಡುತ್ತೆ ಅಂತ ಸುಮ್ಮನೆ ಸೇರ್ಕೊಳ್ಳಿ. ಒಳ್ಳೇದು ತುಂಬಾ ಕಮ್ಮಿ ಜನಕ್ಕೆ ಸಿಗುತ್ತಂತೆ. ಅದರಲ್ಲಿ ನಕ್ಷತ್ರ ನಾಡಿನೂ ಒಂದು. ನಿಮಗೆ 1000 ಸತಿ ಹೇಳ್ತೀನಿ. ನನ್ನ ಹತ್ರ ಯೂಟ್ಯೂಬ್ ಅಲ್ಲಿ 1,70,000 ಜನ ಇದ್ದಾರೆ. ಅದರಲ್ಲಿ ಕುಟುಂಬ ಸಮೇತರಾಗಿ ನಾವು ಕಲ್ತಾಗ 60,000 ಅಂತ ಒಪ್ಕೊಂಡಾಗ, ಇಂಡಿವಿಜುವಲ್ ಕಾಂಬಿನೇಷನ್ ನೋಡಿದಾಗ ಅದರಲ್ಲಿ 25,000 ಮೇಲೆ ಇಲ್ಲ. ಇನ್ನು 1,00,000 ಜನ ನಾನು ಏನೇನು ಹೇಳ್ತೀನಿ ಕೇಳ್ಕೊಂಡು ಸುಮ್ಮನಿದ್ದಾರೆ. ವಜ್ರನ ಇಲ್ಲೇ ಬಿಡಬೇಡಿ. ಒಳ್ಳೆ ವಜ್ರ ಕೊಡ್ತೀನಿ, ತಗೊಂಡೋಗಿ. ಇದಕ್ಕೆ ಬೆಲೆ ಕಟ್ಟಕ್ಕಾಗದೇ ಇರ್ತಕ್ಕಂಥದ್ದು. ಆದ್ರೂ ಕೂಡ ನಮ್ಮ ಸಂಸ್ಥೆಗೆ ಒಂದು ಸಣ್ಣ ಫೀಸ್ ಇಟ್ಟಿದೀವಿ. ಅದು ಸಣ್ಣದೇ, ಯಾಕಂದ್ರೆ ಕಲ್ತಾದ್ಮೇಲೆ ಅಪ್ಲಿಕೇಶನ್ ಆದ್ಮೇಲೆ ಇದ್ರ ಮಹತ್ವ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಆರೋಗ್ಯ ಬಗ್ಗೆ ಕೇಳಬೇಕಿತ್ತು ಸರ್. ಪ್ರಶ್ನಾಶಾಸ್ತ್ರ 1 to 249 ನಂಬರ್ ಹೇಳಿ ಸರ್. 81 ಸರ್. 81 ಆರೋಗ್ಯದ ವಿಚಾರ. 6ನೇ ಮನೆ ಏನ್ ಹೇಳುತ್ತೆ ನೋಡೋಣ. ಬುಧನ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಬುಧ 11ನೇ ಮನೆ, 3ನೇ ಮನೆ, 12ನೇ ಮನೆ, 9 ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ರೆ ಕ್ಲಿಯರ್ ಆಗುತ್ತೆ. ಸೊ ಮೇಜರ್ ಪ್ರಾಬ್ಲಮ್ ಇಲ್ಲ, ಟ್ರೀಟ್ಮೆಂಟ್ ಇಂದ ಕ್ಲಿಯರ್ ಆಗುತ್ತೆ. 9, 5, 10 ಮಂಗಳದಿಂದ ಕ್ಲೀನ್ ಆಗುತ್ತೆ. ಸ್ವಲ್ಪ ಸಣ್ಣ ಆಪರೇಷನ್ ಏನಾರ ಇದು ಮಾಡ್ಕೊಳ್ಳೋದು ಸ್ವಲ್ಪ ಕ್ಲಿಯರ್ ಆಗ್ಬಿಡುತ್ತೆ. ಟೆನ್ಷನ್ ಇಲ್ಲ. ಹೇಳಿ ಏನಾಗಿದೆ ಸರ್? ಸ್ಕಿನ್ ಪ್ರಾಬ್ಲಮ್ ಆಗಿದೆ ಸರ್ 2 ಇಯರ್ಸ್ ಇಂದ. ಕಾಲ್ ಬೆರಳತ್ರ ಮಾತ್ರ ಇದು ಎಕ್ಸಿಮ್ ಮಾತ್ರ ಆಗ್ಬಿಟ್ಟಿದೆ. ದಿನೇ ಜಾಸ್ತಿ ಆಗ್ತಾ ಇದೆ. ಅದು ಏನ್ ಮಾಡ್ಬೇಕು ಡಾಕ್ಟರ್? ಅದು ಮಂಗಳನ ಕಾಂಬಿನೇಷನ್ ಅಲ್ಲಿ ಇರುತ್ತೆ. ಅಲ್ಲಿ ಮಂಗಳನ ಕಾಂಬಿನೇಷನ್ ಅಲ್ಲಿ 9, 5, 10 ಬಂದಿರೋದ್ರಿಂದ ಡೆಫಿನೆಟ್ಲಿ ಇದು ಮೇಜರ್ ಇಲ್ಲ ಅಂತ ಫಸ್ಟ್ ಇಲ್ಲಿ ಹೇಳಿದೀನಿ. ಯಾಕಂದ್ರೆ ಹೆಲ್ತ್ ಅಂತ ನಾವು ನೋಡಿದಾಗ ಅಲ್ಲಿ ಮೇಜರ್ ಕಾಂಬಿನೇಷನ್ ಅಲ್ಲಿ 6, 8, 12, 4, 10 ಬರಬೇಕು. ಇಲ್ಲೆಲ್ಲ ಉತ್ತಮವಾಗಿರ್ತಕ್ಕಂಥದ್ದೇ ಬಂದಿದೆ. ಮೇಜರ್ ಏನು ನಿಮಗೆ ಲೈಫ್ ಥ್ರೆಟ್ನಿಂಗ್ ಇಲ್ಲ. ಓಂ ನಮೋ ನರಸಿಂಹ ತವದಾಸೋಹಂ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಬುಧನ ಕಾಂಬಿನೇಷನ್ ಬಂದಿರೋದ್ರಿಂದ
ನಿಮಗೆ ಸ್ವಲ್ಪ ಡಾಕ್ಟರ್ನ, ಸ್ಕಿನ್ ಡಾಕ್ಟರ್ನ ಚೇಂಜ್ ಮಾಡಿ, ಅದು ಖಂಡಿತ ಕ್ಲಿಯರ್ ಆಗುತ್ತೆ ಅಂತ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿದೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಶನಿ ಭುಕ್ತಿ ಆದ ಮೇಲೆ ಬುಧ ಭುಕ್ತಿಲಿ ಅದು ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಬುಧನ ಒಂದು ಕಸ್ಪೆ ಬಂದಿದೆ ಕ್ಯೂರಿಂಗ್ ಅಂತ. ಆ ಬುಧ ಕಸ್ಪು ಬರ್ತಕ್ಕಂತ ಒಂದು ಚಾನ್ಸಸ್ 2026 ಡಿಸೆಂಬರ್ ಆದ್ಮೇಲೆ ಇರೋದೇ ಇಲ್ಲ ಅಲ್ಲಿ, ಇದು ಗ್ಯಾರಂಟಿ. ನಮಸ್ಕಾರ. ನಮಸ್ಕಾರ. ಹೇಳಿ. ಸರ್, ಮೈಸೂರಿಂದ. ವೆರಿ ಗುಡ್. ನನ್ನ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ 12 ಜನವರಿ 1979. 12 ಜನವರಿ 1979. ಟೈಮ್ ಈವ್ನಿಂಗ್ 7:18 7:20 ಸರ್. 7:19 ಹಾಕಿರ್ತೀನಿ. 2 ನಿಮಿಷ ಡಿಫರೆನ್ಸ್ ಅಲ್ಲಿ ಹೇಳಿದ್ದೀರಾ, ನೋ ಪ್ರಾಬ್ಲಮ್, ಗುಡ್. ಯಾವರು ಹುಟ್ಟಿದ್ದು? ಮೈಸೂರೇ ಸರ್. 1 ನಿಮಿಷ. ಮೈಸೂರು. 12 ಜನವರಿ 1979. ಇದರ ಪ್ರಕಾರ ಮಿಥುನ ರಾಶಿ ಬರ್ತಾ ಇದೆ, ಪುನರ್ವಸು ನಕ್ಷತ್ರ. ಸದ್ಯಕ್ಕೆ ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ 5, 3, 12, 8 ಅಬ್ಸ್ಟಿಕಲ್ಸ್ ಇದೆ. 5 ದುಡ್ಡು ಯಾರಿಗಾರು ಕೊಟ್ರೆ ಕಳ್ಕೊಂಡ್ಬಿಡ್ತಾರೆ. ದುಡ್ಡಿನ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಸಾಕಷ್ಟು ಆಪಾದನೆಗಳು, ಅವಮಾನಗಳು ಬರೋ ಸಾಧ್ಯತೆ ಇದೆ 2030 ಒಳಗಡೆ. ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು. ಪ್ರಶ್ನೆ ಏನು ನಾನು ಕೇಳಲಿಲ್ಲ. ಬಿಸ್ನೆಸ್ ಬಗ್ಗೆನೇ ಸ್ವಾಮಿ. ನಾನು ಏನ್ ಹೇಳಿದೆ ಫಸ್ಟ್ ನಿಮಗೆ? ದಿಸ್ ಕಾಂಬಿನೇಷನ್ ಓಕೆ. ನೋಡೋಣ, ಬುಧನಿಂದ ಶನಿ ನೋಡೋಣ, ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಓಕೆ, ಬಂದಿರೋ ದುಡ್ಡು, ಅರ್ನ್ ಮಾಡಿರೋ ದುಡ್ಡು ಬುಧನಲ್ಲಿ ಎಲ್ಲ ಕಳ್ಕೊತೀರಾ. ಆದ್ರೆ ಏನು ಉಳಿದಿರುತ್ತೆ ಮುಂಚೆ, ನಿಮ್ಮ ಆಸ್ತಿ ಗೀಸ್ತಿ, ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟು ಮಾತ್ರ ಉಳಿಯುತ್ತೆ. ಸಾಧ್ಯವಾದಷ್ಟು ಸದ್ಯಕ್ಕೆ ಇವಾಗ ಅವರು ಸೈಲೆಂಟ್ ಆಗಿರೋದೇ ಒಳ್ಳೆಯದು. ವೈಲೆಂಟ್ ಆದ್ರೆ ಜೀವನ ಹಾಳಾಗುತ್ತೆ. ನಾನು ಹೇಳಿದ್ದು ಅರ್ಥ ಆಯ್ತಾ? ಅವರು ಎಲ್ಲ ಹೇಳ್ಬೋದು, ನಾನು ಇದನ್ನ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಇದ್ರಲ್ಲಿ ಹೋದ್ರೆ ಅದನ್ನ ತರ್ತೀನಿ, ಇದನ್ನ ತರ್ತೀನಿ. ಇದೆಲ್ಲ ಡೇಂಜರಸ್ ಕಾಂಬಿನೇಷನ್ ಲೈಫ್ಗೆ. ಇದೆಲ್ಲ ದುಡ್ಡು ಬರ್ಸುತ್ತೆ, ಹಂಗೆ ವಾಶ್ ಔಟ್ ಮಾಡಿಸುತ್ತೆ. ಅರ್ಥ ಆಯ್ತಾ ಮೇಡಮ್? ದುಡ್ಡು ಮಾಡಿಲ್ಲ ಅಂತಲ್ಲ, ಈ ಕಾಂಬಿನೇಷನ್ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟಿರುತ್ತೆ. 2014 ಕೊಟ್ಟಿರುತ್ತೆ, ಹಂಗೆ ಕಳೆದು ಬಿಟ್ಟಿರುತ್ತೆ. ಆದ್ರೆ ಬುಧ ದಶೆಯಲ್ಲಿ ಬಂದಿರೋ ದುಡ್ಡು ಬುಧ ದಶೆಯಲ್ಲಿ ಹೆಂಗ್ ಬಂತೋ ಹಂಗೆ ಹೊಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಾಧ್ಯವಾದಷ್ಟು ನಿಮಗ್ ಕೊಟ್ಟಿರೋದು, ಮಕ್ಕಳು ಕೊಟ್ಟಿರೋದು, ತಾಯಿ ಕೊಟ್ಟಿರೋದು, ತಂದೆ ಕೊಟ್ಟಿರೋದೆಲ್ಲ ಉಳ್ಕೊಳ್ಳುತ್ತೆ. ಅವರು ಹೋಗಿ ಏನಾದ್ರು ಮಾಡಿರೋದೆಲ್ಲ ಚಿಪ್ ಸಿಕ್ಕಿರುತ್ತೆ. ಯಾರಿಗಾರು ಕೊಟ್ಟಿದ್ರೆ ಸ್ವಲ್ಪ ವಸೂಲಿ ಬೇಗ ಮಾಡಿ. ವಸೂಲಿ ಟೈಮ್ ಇರುತ್ತೆ. ಈಗ ವಸೂಲಿ ಬಂದ ಮೇಲೆ ಅವ್ರ ಹತ್ರ ಇರಬಾರ್ದು. ಆದ್ರೆ ಒಂದು ಪಾಸಿಟಿವ್ ಹೇಳ್ತೀನಿ, ಸ್ಯಾಟ್ರನ್ ನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಇಲ್ಲಿ 100 ಬಂದಿದ್ರೆ ಇಲ್ಲಿ 100 ವಾಪಸ್ ಹೋಗಿರುತ್ತೆ. ಇದಕ್ಕಿಂತ ಮುಂಚೆ ಎಷ್ಟು ಉಳಿದಿತ್ತೋ, ಏನೋ ಒಂದು 200 ಉಳಿದಿತ್ತು ಸರ್, 100 ಬಂತು, ಮತ್ತೆ 100 ಹೊಟ್ಟೋಯ್ತು, ಈ 200 ಮತ್ತೆ ಶುರು ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಈ 100 ಉಳಿಸ್ಕೋಬೇಕು ಅಂತಂದ್ರೆ ನಿಮ್ಮ ಹೆಸರಲ್ಲಿ ಜಾಸ್ತಿ ಹಾಕಕ್ಕೆ ಹೇಳಿ. ಪ್ರೊವೈಡೆಡ್ ನಿಮ್ ಜಾತಕನು ಕಾಂಬಿನೇಷನ್ ಚೆನ್ನಾಗಿರ್ಬೇಕು. ನಿಮ್ದು ಇದೇ ತರ ಕಾಂಬಿನೇಷನ್ ಬಂದ್ರೆ ನಿಮ್ದು ಚಿಪ್ ಆಗುತ್ತೆ. ಸೊ ದಿಸ್ ಇಸ್ ದಿ ಸಜೆಷನ್ ಫಾರ್ ದಿಸ್ ಕಾಂಬಿನೇಷನ್. ರಿಯಲ್ ಎಸ್ಟೇಟ್ ಅಲ್ಲೋ ಮತ್ತೊಂದಲ್ಲೋ ಬಿಸ್ನೆಸ್ ಅಲ್ಲೋ ಅದು ಇದು ಏನಾದ್ರು ಹಾಕಿದ್ರೆ ಲಿಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಕಳ್ಳರು ಬರ್ತಾರೆ, ಫ್ರೆಂಡ್ಸ್ ಎಲ್ಲ ಕಳ್ಳರೆ, ಬರ್ದಿಟ್ಕೊಳ್ಳಿ, ಒಳ್ಳೇದಾಗ್ಲಿ. ನಕ್ಷತ್ರ ನಾಡಿ ಕಲೀರಿ, ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಲಕ್ಷಾಂತರ ರೂಪಾಯಿ ಕಳೆದು ಬಿಟ್ಟಿರ್ತಾರೆ, 15,000ಕ್ಕೆ ಯೋಚನೆ ಮಾಡ್ತಾರೆ. ನಾನು ಅದನ್ನೇ ಹೇಳಿದ್ದು, ಇಲ್ಲಿ ವಜ್ರ ಇದೆ ಬಂದ್ ತಗೊಳ್ಳಿ, ವಜ್ರ ಇದೆ ಬಂದ್ ತಗೊಳ್ಳಿ. ತುಂಬಾ ಜನ ಕೇಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಭಗವಂತ ಆರಿಸ್ಕೊಳ್ತಾನೆ, ಗುರು ಮುಖೇಂದ್ರ ಕರೆಸ್ತಾ ಇದ್ದಾನೆ. ಭಗವಂತ ಹೇಳ್ತಾ ಇದ್ದಾನೆ, ನೀನು ಗುರು, ನಿನ್ನ ಕೆಲಸ ನೀನ್ ಮಾಡಪ್ಪ, ನೋಡೋಣ ಅವ್ರವ್ರ ಕರ್ಮಕ್ಕೆ ಬರ್ತಾರ ನನ್ನ ಹತ್ರ ಅಂತ. ಗುರು ನಿಮ್ ಕರ್ಮ ಏನೇ ಇರ್ಲಿ, ಭಗವಂತನೋ ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡಿದಾರೋ ಇಲ್ವೋ. ತುಂಬಾ ನೋಡಿದೀನಿ ದುರಾದೃಷ್ಟವಂತರು ಹೆಂಗೆ ಅಂತಂದ್ರೆ, ಯಾರಾದ್ರೂ ಕಲಿಯಕ್ಕೆ ಹೋಗ್ಬೇಕಾರೆ 15 ದಿವಸದಲ್ಲಿ ಏನ್ ಹೇಳ್ಕೊಟ್ಬಿಡ್ತಾರೆ, ಅಲ್ಲಿ ಅವ್ರಿಗೂ ದುರಾದೃಷ್ಟ ಅವರಿಂದ ಬಂತು. ಅದೆಲ್ಲ ತಲೆಗೆ ಹೋಗಲ್ಲಮ್ಮ, ಯಾರೋ ಹೇಳ್ತಾರೆ, ಅಲ್ಲಿ ದುರಾದೃಷ್ಟ ಸ್ಟಾರ್ಟ್ ಆಯ್ತು ನಿಮ್ಗೆ. ಇದು 15,000 ರೂಪಾಯಿ ರೇಟ್ ಜಾಸ್ತಿ, ಅಲ್ಲೂ ಸ್ಟಾರ್ಟ್ ಆಯ್ತು ನಿಮ್ ದುರಾದೃಷ್ಟ. ಅದು 100% ನಾನು ಇವತ್ತು ಮುಕ್ತವಾಗಿ ಮಾತಾಡ್ತೀನಿ. ಯಾರು ಯೋಚನೆ ಮಾಡಿ ಕಲಿಬೇಕು ಅಂತ ಬಂದು ವಾಪಸ್ ಹೋಗ್ತಾರಲ್ಲ, ಬರ್ದೇ ಹೋದವ್ರೆ ಎಷ್ಟೋ ಸ್ವಲ್ಪ ಒಂಚೂರು ಪರವಾಗಿಲ್ಲ ಅನ್ಬೋದು, ಬಂದು ಹತ್ರಕ್ಕೆ ಎಲ್ಲ ನೋಡ್ಕೊಂಡು ವಾಪಸ್ ಹೋದವರು ಅತ್ಯಂತ ದುರ್ದೈವಿಗಳು. ನಾನು ತುಂಬಾ ಸತಿ ನೋಡಿದ್ದೀನಿ. ಯಾಕಂದ್ರೆ 2-3 ವರ್ಷ ಆದ್ಮೇಲೆ, ಸಾರ್ ಎಲ್ಲಾ ಫೀಸ್ ಕಟ್ಟು ಇನ್ನೇನ್ ಬರಬೇಕು ಅಂತಿದ್ದೆ, ಬರಕ್ಕಾಗಿಲ್ಲ, ಒಡ್ಸ್ಕೊಂಡೆ ಸಾರ್ ಒಂದ್ ಯಾವ್ದೋ ಒಂದು ಲೈಫಲ್ಲಿ ಬಂದಿದ್ದೀನಿ ಸರ್. ಇವಾಗ ಫಸ್ಟ್ ನೀವೆಲ್ಲ ನಂದೆಲ್ಲ ನೋಡ್ಬಿಟ್ಟು ಹೇಳ್ಬಿಡಿ ಸರ್, ಕ್ಲಾಸಿಗೆ ಸೇರ್ಕೊಳ್ಳೋದೆಯಾ. ತುಂಬಾ ಜನ ಬೈತಾರೆ. ಒಂದು ಕಾಲ್ ಫಾರ್ ಮಾಡ್ತಾ ಇದ್ದೀನಿ, ಮುಂದಿನ ಸೋಮವಾರ
ಮಿಸ್ ಮಾಡಬೇಡಿ. ಪ್ರತಿ ವರ್ಷ ಮಾಡ್ತಾನೆ ಇರ್ತೀವಿ, ನಥಿಂಗ್. ಪ್ರತಿ ವರ್ಷ ಮಾಡ್ತಾ ಇರ್ತೀನಿ, ಪ್ರತಿ 2 ತಿಂಗಳು ಮಾಡ್ತಾ ಇರ್ತೀನಿ. ಲೈಫ್ ಮೂವ್ ಆಗ್ತಾನೆ ಇರುತ್ತೆ. ಬುಧ ದಶೆ ಯಾರ್ದೋ ಈಗ ನಡೀತಾ ಇದೆ, ಮುಗಿದೋಗುತ್ತೆ 30ಕ್ಕೆ. ಯೋಚನೆ ಮಾಡಿ ಕೇರ್ಫುಲ್ ಆಗಿದ್ರೆ ಗೆದ್ಕೊಂಡ್ವಿ. ಇಲ್ಲ ರೀ, ಎಲ್ಲ ಹೋಗ್ಬಿಡುತ್ತೆ. ಏನೋ ತಗೊಂಡ್ಬಂದಿರ್ತೀವಿ, ಎಲ್ಲೋ ಹಾಕ್ಬಿಟ್ಟಿರ್ತೀವಿ, ಇನ್ನೊಂದೇನೋ ಅದು ಹೋಗ್ಲಿ ಬಿಡು ಇನ್ನೊಂದು ಹಾಕ್ತೀನಿ, ಕೊನೆಗೆ ಚಿಪ್ಪು ಸಿಕ್ಬಿಡುತ್ತೆ ಆಮೇಲೆ. ಸೊ ನಂದ್ರಲ್ಲಿ ಇಲ್ಲ, ಸುಮ್ಮನೆ ಬಿಡಬೇಕು ಅಂತ ಅದು ಹೇಳ್ತಾ ಇರುತ್ತೆ. ಅದ್ರ ಪ್ರಕಾರ ನಾವು ನೋಡ್ಕೊಂಡು ಹೋಗ್ಬಿಟ್ರೆ ಕೊನೆಗೆ ಏನು ಸಿಗುತ್ತೆ? ಎಂಜಾಯ್ಮೆಂಟ್ ಸಿಗುತ್ತೆ. ಇರೋದ್ರಲ್ಲಿ ನಾವು ಎಂಜಾಯ್ಮೆಂಟ್ ಮಾಡ್ತೀವಿ, ಬಂದಿರೋದ್ರಲ್ಲಿ ಮಜಾ ಹೊಡಿಸೋಣ. ಏನಿದೆ ಅಲ್ಲಿ ಮಜಾ ಸಿಗುತ್ತೆ, ಅದೆಲ್ಲ ಬೇಡ, ಚಿಂತೆ ಬೇಡ. ಅರ್ಥ ಆಯ್ತಲ್ಲ? 3ನೇದು ನೆಮ್ಮದಿ. ಪಕ್ಕಾ ನೆಮ್ಮದಿ ಸಿಗುತ್ತೆ, ಡೆಫಿನೆಟ್ ಆಗಿ ನೆಮ್ಮದಿ ಸಿಗುತ್ತೆ. ವಿಲ್ ಬಿ 1000% ಅಲ್ಲ 10,000% ಹ್ಯಾಪಿ. ಫೀಸ್ ಇಟ್ಟಿದ್ದೀವಿ, ಎಸ್, ಫ್ರೀ ಹೇಳ್ಕೊಡಕ್ಕಾಗಲ್ಲ, ಸರ್ಟನ್ ಕಂಡೀಷನ್ಸ್ ಇದೆ. ದೇರ್ ಈಸ್ ಫೀಸ್ 15,000, ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್. ಎಲ್ಲರೂ ಕುಟ್ಟು ದುಡ್ಡು ಆ ಬಿಸ್ನೆಸ್ ಈ ಬಿಸ್ನೆಸ್ 5 ಲಕ್ಷ 10 ಲಕ್ಷ ಮಾಡಕ್ಕೆ ಹೋಗ್ಬೇಡಿ. ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಪ್ರಶ್ನೆಶಾಸ್ತ್ರ ಹಾಕ್ಕೊಳ್ಳಿ, ಹುಷಾರಾಗಿ ಹೆಜ್ಜೆ ಇಡಿ. ಏನೋ ಒಂಚೂರು ಏನೋ ಪ್ರಾಬ್ಲಮ್ ಆಯ್ತಾ, ಅಯ್ಯೋ ಅದು ಬಂದಿತ್ತು ಮಾಡಿದೆ ಆಯಿತು, ಮಾಡಕ್ಕೆ ಹೋಗಲ್ಲ. ವಂಡರ್ಫುಲ್ ನಮ್ಮ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಮತ್ತೆ ಹೋಗ್ಬಿಟ್ಟು ನಿನ್ನ ಜೀವನ ನಿನ್ಗೆ ಗೊತ್ತಾ ಅಂತ ಹೇಳ್ಬೋದು. ಗೊತ್ತು, ನನಗೆ ಪ್ರಾಬ್ಲಮ್ ಆಗೋದು ಗೊತ್ತು, ದುಡ್ಡು ಬರೋದು ಗೊತ್ತು, ಎಲ್ಲ ಗೊತ್ತು, ಏನು ಮಾಡೋಕ್ಕಾಗಲ್ಲ. ದಟ್ ಈಸ್ ಫೇಟ್. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರುಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.